ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಪತ್ರಕರ್ತ ವರ್ಲಕೊಂಡ ಶಿವಕುಮಾರ್ ಕೆ ಸಂಪಾದಕತ್ವದಲ್ಲಿ ಸ್ಕಂದಗಿರಿ ವಾಣಿ ದಿನಪತ್ರಿಕೆ ಅದ್ದೂರಿಯಾಗಿ ಲೋಕಾರ್ಪಣೆಗೊಂಡಿತು. ಪ್ರಸ್ತುತ ಡಿಜಿಟಲ್ ಯುಗದಲ್ಲಿ ಅಂಗೈಯಲ್ಲಿಯೇ ವಿಶ್ವದ ಎಲ್ಲ ಸುದ್ದಿಗಳನ್ನು ನೋಡಬಹುದಾದ ಅವಕಾಶ ಇದೆ. ಇಂತಹ ಸಮಯದಲ್ಲಿ ಮುದ್ರಣ ಮಾಧ್ಯಮದ ಮೇಲೆ ಆಸಕ್ತಿ ತೋರುತ್ತಿರುವ ಶಿವಕುಮಾರ್ ಅವರ ಮನಸ್ಥಿತಿ ಮೆಚ್ಚುವಂಥದ್ದು ಎಂದು ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿರವರು ತಿಳಿಸಿದರು. ಪತ್ರಕರ್ತ ವರ್ಲಕೊಂಡ ಶಿವಕುಮಾರ್ ಕೆ ಸಂಪಾದಕತ್ವದಲ್ಲಿ ಸ್ಕಂದಗಿರಿ ವಾಣಿ ದಿನಪತ್ರಿಕೆ ಅದ್ದೂರಿಯಾಗಿ ಲೋಕಾರ್ಪಣೆಗೊಂಡಿತು. ಪ್ರಸ್ತುತ ಡಿಜಿಟಲ್ ಯುಗದಲ್ಲಿ ಅಂಗೈಯಲ್ಲಿಯೇ ವಿಶ್ವದ ಎಲ್ಲ ಸುದ್ದಿಗಳನ್ನು ನೋಡಬಹುದಾದ ಅವಕಾಶ ಇದೆ. ಇಂತಹ ಸಮಯದಲ್ಲಿ ಮುದ್ರಣ ಮಾಧ್ಯಮದ ಮೇಲೆ ಆಸಕ್ತಿ ತೋರುತ್ತಿರುವ ಶಿವಕುಮಾರ್ ಅವರ ಮನಸ್ಥಿತಿ ಮೆಚ್ಚುವಂಥದ್ದು ಎಂದು ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿರವರು ತಿಳಿಸಿದರು. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ವರ್ಲಕೊಂಡ ಶಿವಕುಮಾರ್ ಸಂಪಾದಕತ್ವದ ಸ್ಕಂದಗಿರಿ ವಾಣಿ ಪತ್ರಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ, ಸ್ಕಂದಗಿರಿ ವಾಣಿ ಸ್ಕಂದಗಿರಿಯಷ್ಟು ಎತ್ತರಕ್ಕೆ ಏರಲಿ. ಶಿವಕುಮಾರ್ ಪತ್ರಿಕೋದ್ಯಮದಲ್ಲಿ ಬೆಳೆದು ಬಂದ ದಾರಿ ನಿಜವಾಗಿಯೂ ಅಭಿನಂದನೀಯ. ಆತ ಛಲದಿಂದ, ನಂಬಿಕೆಯಿಂದ ಪತ್ರಿಕೆ ಬೆಳೆಸುವ ನಿರೀಕ್ಷೆ ಇದೆ. ತಡವಾದರೂ ವಾಸ್ತವ ತಿಳಿಸುವ ಕೆಲಸವನ್ನು ಮಾಧ್ಯಮಗಳು ಮಾಡಬೇಕು. ಟಿಆರ್ಪಿಗಾಗಿ ಆತುರದಿಂದ ಸುದ್ದಿ ಮಾಡುವುದು ಬೇಡ ಎಂದು ಸುಬ್ಬಾರೆಡ್ಡಿ ಸಲಹೆ ನೀಡಿದರು. ಪತ್ರಕರ್ತ ಸಂಘದ ನಿಕಟಪೂರ್ವ ಅಧ್ಯಕ್ಷ ಎಂ. ಜಯರಾಮ್ ಮಾತನಾಡಿ, ಪ್ರಸ್ತುತ ಕಾಲಘಟ್ಟದಲ್ಲಿ ಪತ್ರಿಕೆ ಮಾಡುವುದು ಸುಲಭದ ಮಾತಲ್ಲ. ಆದರೂ ಜಿಲ್ಲೆಯಲ್ಲಿ ಮತ್ತೊಂದು ಸ್ಥಳೀಯ ಪತ್ರಿಕೆ ಉದಯಿಸಿರುವುದು ಶ್ಲಾಘನೀಯವಾಗಿದ್ದು, ಶೋಷಿತರ ಪರ ಪತ್ರಿಕೆ ಕೆಲಸ ಮಾಡಲಿ ಮತ್ತು ಜಿಲ್ಲೆಯಲ್ಲಿ ಉತ್ತಮವಾಗಿ ಪತ್ರಿಕೆ ಬೆಳೆಯಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ವಿ. ರವಿಕುಮಾರ್, ವಾರ್ತಾ ಇಲಾಖೆ ಅಧಿಕಾರಿ ಮಂಜುನಾಥ್, ಪತ್ರಕರ್ತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಗತಿ ನಾಗರಾಜಪ್ಪ, ಪವರ್ ಟಿವಿ ಮಲ್ಲಪ್ಪ, ಬಾಗೇಪಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಕೃಷ್ಣಾರೆಡ್ಡಿ ಸೇರಿದಂತೆ ಜಿಲ್ಲೆಯ ಎಲ್ಲ ಪತ್ರಕರ್ತರು ಮತ್ತಿತರರು ಉಪಸ್ಥಿತರಿದ್ದರು. ಸನ್ಮಾನಿಸಲಾಗುತ್ತಿದೆ. ಶ್ರೀಯುತ ಎಂ. ಮುನಿರಾಜರವರು ಕಾರ್ಯನಿರ್ವಹಣೆಯನ್ನು ಆರಂಭ ಮಾಡಿ ಶ್ರೀಯುತ ಮುನಿಕೃಷ್ಣಪ್ಪ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿದ್ದಂಥವರು, ಅವರ ನಂತರ ಅವರ ಸುಪುತ್ರರು ಶ್ರೀಯುತ ಮುನಿರಾಜರವರು ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. ಎ ಟು ಝೆಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ಸ್ಕಂದಗಿರಿ ವಾಣಿ ಪತ್ರಿಕೆಯ ಬಿಡುಗಡೆ ಕಾರ್ಯಕ್ರಮ
ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ಹಿರಿಯರು, ಪತ್ರಿಕೋದ್ಯಮದಲ್ಲೇ ಪತ್ರಿಕೋದ್ಯಮದ ಹಿರಿಯರು, ನಮ್ಮ ಆತ್ಮೀಯರಾದಂತ ಜಯರಾಮಣ್ಣವರು, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ರವಿಕುಮಾರ್ ಅವರು, ಈ ಪತ್ರಿಕೆ ಸಂಪಾದಕರು, ನಮ್ಮ ಕ್ಷೇತ್ರದ ನನ್ನ ಒಳ್ಳೆಯ ಒಂದು ತಮ್ಮ ಅಂತ ಭಾವಿಸಿದ್ದೀನಿ ನಮ್ಮ ಶಿವ ಅವರು, ಹಾಗೂ ನಮ್ಮ ವಾರ್ತಾ ಇಲಾಖೆ ಅಧಿಕಾರಿ ಅಂತ ಮಂಜುನಾಥ್ ಅವರೇ, ಕಾಂತಿ ನಾರಾಯಣಪ್ಪನವರೇ, ನಮ್ಮ ಪವರ್ ಮಲ್ಲಪ್ಪನವರೇ, ಕೃಷ್ಣಾರೆಡ್ಡಿ ಅವರೇ, ನಮ್ಮ ಅಮ್ಮಾರವರೇ, ಆದಿನಾಥ್ ರೆಡ್ಡಿ ಅವರು, ಮಂಜುನಾಥ್ ಅವರು, ನಾರಾಯಣ ಸ್ವಾಮಿ ಅವರು, ಕೃಷ್ಣಪ್ಪನವರು, ಇಲ್ಲಿ ಇರುವಂತ ಎಲ್ಲ ನನ್ನ ಆತ್ಮೀಯರು, ಮಾಧ್ಯಮ ಮಿತ್ರರು. ಈ ದಿನ ಅಂತ ನನ್ಗೆ ತುಂಬಾ ಸಂತೋಷ. ಯಾಕಂದ್ರೆ ನಮ್ಮ ಕ್ಷೇತ್ರದ ಒಬ್ಬ ತಾವು ಹೇಳ್ತಾ ಇದ್ವಿ ಯಾವಾಗಲೇ ಕ್ಯಾಮ್ರಾಮನ್ ಆಗಿ, ವರದಿಗಾರರಾಗಿ ಇವತ್ತು ತನ್ನದೇ ಆದಂತ ಒಂದು ಪತ್ರಿಕೆ ಬಿಡುಗಡೆ ಮಾಡ್ತಾ ಇದ್ದಾನೆ ಅಂದ್ರೆ ನಿಜವಾಗ್ಲೂ ನಾವು ಸಂತೋಷ ಆಗ್ತಾ ಇದ್ದು. ಆತನಿಗೆ ಆ ಭಗವಂತ ಇನ್ನಷ್ಟು ಶಕ್ತಿ ಕೊಡಬೇಕು. ಈ ಒಂದು ಇವತ್ತೇನು ನಾವು ರಿಲೀಸ್ ಮಾಡ್ತಾ ಇದ್ದೀವಿ, ಆ ಪತ್ರಿಕೆ ಒಳ್ಳೆ ಯಶಸ್ಸು ಸಿಗಬೇಕು. ನಮ್ಮ ಜಯರಾಮನ ಸ್ಕಂದ ಅಂತ ಮೇಲೆತ್ತಬೇಕಂತ, ಹಂಗೆ ಮೇಲೆತ್ತಕ್ಕೆ ಆತ ಈ ಪತ್ರಿಕೆ ತಗೊಂಡೋಗ್ಬೇಕು ಅಂತ ಆ ಭಗವಂತನಲ್ಲಿ ಕೋರ್ತಾ ನಾನು ಶುಭ ಹಾರೈಸ್ತೀನಿ. ಹಾಗೆ ಶಿವ ಬಂದ ಮೊನ್ನೆ ನನ್ನ ಮನೆಗೆ ಬೆಂಗಳೂರಿಗೆ ಅನಾಯತರ ಸ್ಕಂದಗಿರಿ ವಾಣಿ ಅಂತ ನಾನೊಂದು ಪೇಪರ್ ಮಾಡಬೇಕು, ತಮ್ಮ ಸಮಯಾವಕಾಶ ಕೊಡಬೇಕು ಅಂತ. ನಿಜವಾಗ್ಲೂ ನಾನು ಕೇಳಿದೆ ಆತನು, ಏನಪ್ಪ ಇಂಥ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಇದ್ದಾಗ ಈಗ ಮ್ಯಾಕ್ಸಿಮಮ್ ನಾನ್ ನೋಡ್ದಂಗೆ ಎಲ್ಲರೂ ಮೊಬೈಲ್ ಇಟ್ಕೊಂಡು ಅವಾಗ ನ್ಯೂಸ್ ನೋಡ್ತಾ ಇರ್ತಾರೆ. ಈ ಒಂದು ಪ್ರಿಂಟ್ ಮೀಡಿಯಾಗೆ ಸ್ವಲ್ಪ ನನಗೆ ಗೊತ್ತಿರೋ ಮಟ್ಟಿಗೆ ಅಷ್ಟು ಡಿಮ್ಯಾಂಡ್ ಇಲ್ಲ. ಅದೇನೊಂದು ಇಲ್ಲ ನೋಡ್ಕೊಂಡಿರಿ, ನನ್ನ ಶಕ್ತಿ ನನಗೆ ಗೊತ್ತು, ನಾನು ಮಾಡಿ ತೋರಿಸ್ತೀನಿ ಅಂತ. ನಿಜವಾಗ್ಲೂ ನನಗೆ ಸಂತೋಷ ಆಯ್ತು. ಯಾಕಂದ್ರೆ ಆ ಥರದ ಛಲ ಮಾಡಬೇಕಂತ ಹಂಬಲ, ಏನಾದ್ರೂ ಈ ಪತ್ರಿಕೆ ರಂಗದಲ್ಲಿ ನಾನು ದುಡಿಬೇಕು ಅನ್ನುವಂತ ಛಲ ಇದೆಯಲ್ಲ, ಅದಿದ್ರೆ ಖಂಡಿತವಾಗ್ಲೂ ಆ ಮನುಷ್ಯ ತನ್ನ ಜೀವನದಲ್ಲಿ ಮುಂದುವರಿತಾನೆ ಅಂತ ನಾನು ನಂಬಿದ್ದೀನಿ. ನನ್ನ ಜೀವನದಲ್ಲೂ ಅದು ಆಗಿದೆ. ಅದರಿಂದ ನನ್ನ ವಿನಂತಿಸುವುದು ಇವತ್ತು, ಆವಾಗಲೇ ನಮ್ಮ ಜಯರಾಮಣ್ಣ ಮಾತನಾಡ್ತಾ ಇದ್ರು, ನಿಜಾನೇ ರಾಜಕೀಯದಲ್ಲೂ ಕೆಲವರು ಕೆಟ್ಟವರು ಇರ್ತಾರೆ, ಕೆಲವರು ಒಳ್ಳೆಯವರು ಇರ್ತಾರೆ. ಎಲ್ಲ ರಂಗದಲ್ಲಿ ಪತ್ರಿಕೆಯಲ್ಲಿ ಕೆಲವರು ಇರ್ಬೋದು, ಇಲ್ಲ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಆದ್ರೆ ಒಂದಂತೂ ಎಲ್ಲಾ ಮಾಧ್ಯಮ ಮಿತ್ರರು ನಮ್ಮ ಕಿವಿ ಮಾತು, ದಯವಿಟ್ಟು ಸ್ವಲ್ಪ ನಿಧಾನವಾಗಾದ್ರೂ ವಾಸ್ತವಾಂಶ ಜನ ತಿಳಿಸುವಂತ ಕೆಲಸ ಆಗಲಿ. ಏನೋ TRPಗೋಸ್ಕರ ನನ್ನ ಚಾನೆಲ್ ಮುಂದಿರ್ಬೇಕು, ನನ್ನ ಪತ್ರಿಕೆ ಬೇಗ ಬಂದ್ಬಿಡ್ಬೇಕು ಅಂತ ಚಿಕ್ಕದೆಲ್ಲ ಬ್ರೇಕಿಂಗ್ ನ್ಯೂಸ್ ಅಂತ ಆಗ್ಬಿಡೋದು, ಏನೇನೋ ಮಾಡೋದು ದಯವಿಟ್ಟು ಬೇಡ ಅಂತ ನನ್ನ ವಿನಂತಿ ಇದೆ ನಿಮ್ ತಮಗೆ. ಯಾಕಂದ್ರೆ ನಾನು ನೋಡ್ತಾ ಇರ್ತೀನಿ, ನಾನು ಯಾವಾಗಲೂ ಒಂದ್ಸಲ ಪ್ರಜಾವಾಣಿಯಲ್ಲಿ ಇಂದಿರಾ ಗಾಂಧಿ ಸತ್ತಾಗ ಬ್ಲಾಕ್ ಅಲ್ಲಿ ಬ್ರೇಕಿಂಗ್ ನ್ಯೂಸ್ ಕೊಟ್ಟರು. ಆವಾಗಿನ ಸ್ಮಾಲ್ ಎಲ್ಲ ಬ್ರೇಕ್ ಅಂದ್ರೆ ಏನಾಗಿದೆ ಅಂದ್ರೆ ಈಗ ನಮ್ಗೆ ಬೇಗ ನಂದೇ ಮುಂದಿರ್ಬೇಕು ಅಂತ ನಮ್ಮ ಆಸೆ ಇದೆ. ತಪ್ಪು ನನಗೆಲ್ಲ. ಆದರೆ ಕೆಲವು ವಿಚಾರಗಳನ್ನು ಮಾಡುವಾಗ ಇನ್ನ ಅಲ್ಲಿ ಆಗ್ತಾ ಇರ್ತಾ, ಆವಾಗಲೇ ಅಲ್ಲಿ 3 ಜನ ಸತ್ತಿದ್ರೆ ಇಲ್ಲ 30 ಜನ ಸತ್ತಾ ಇದ್ದಾರೆ ಅಂತ ತೋರಿಸೋದು ಏನಾಗುತ್ತಂದ್ರೆ ಕೆಲವ್ರ ಮೇಲೆ ಪರಿಣಾಮ ಬೀರುತ್ತೆ. ಏನಾಗುತ್ತೆ ಅಂದ್ರೆ ಸಮಾಜದಲ್ಲಿ ಅದು ಒಂದು ಕೆಡುಕಾಗುತ್ತೆ. ದಯವಿಟ್ಟು ತಾವು ಅಂತ ಒಂದು ಏನೇ ಒಂದು ವಾಸ್ತವಾಂಶ, ಈಗ ನಾನೇನು ರಾಜಕೀಯದ ಬಗ್ಗೆ ಆತ ಕೆಟ್ಟದ್ ಮಾಡಿದ ಕೆಟ್ಟದ್ದೇ ಅಂತ ಬರೀರಿ, ಒಳ್ಳೇದ್ ಮಾತ್ರ ಒಳ್ಳೇದನ್ನ ಅಂತ ಬರೀ. ನಾವೇನು ನಮ್ದು ಮಾಡಿಲ್ಲ ಅಂತ ತೋರಿಸಿ ಅಂತ ನಾವಂತೂ ಯಾರಿಗೆ ಹೇಳಕ್ ಹೋಗಲ್ಲ. ಹಾಗಾದಾಗ ನಿಜವಾಗ್ಲೂ ಆ ಪತ್ರಿಕೆ ಆದಂತ ಒಂದು ಅದಕ್ಕೆ ಆದಂತ ಒಂದು ಸ್ಥಾನ ಇರುತ್ತೆ. ತಾವು ಇಷ್ಟೊತ್ತು ಮಾತನಾಡ್ತಾ ಇದ್ದೆ ನಮ್ಮ ಕಾಂತಿ ನಾರಾಯಣಪ್ಪನವರು. ಲಂಕೆಗೆ ನಾನು ಮಾರ್ತಲ್ಲಿ ಹೇಳಿದ್ದೆ, ನನ್ನ ಐ ಥಿಂಕ್ 83 ನಾನು ಮಾರ್ತಲ್ಲಿ ಬೆಂಗಳೂರಲ್ಲಿದ್ದೆ. ಲಂಕೇಶ್ ಪತ್ರಿಕೆ ಡಿಮ್ಯಾಂಡ್ ಹೋಗ್ತಾ ಇತ್ತು. ಹೆಂಗೆ ನಾವೇನಾದ್ರು ಪತ್ರಿಕೆ ಬಂದು ನಾಲ್ಕು ಸರ್ ಖಾಲಿ ಆಗೋಯ್ತು ಅನ್ನೋದ್ರಲ್ಲಿ ಗಾಂಧಿ ಅಂಗಡಿ ತಂದಿತ್ತು, ನಮ್ಮ ಪತ್ರಿಕೆ ಖಾಲಿ ಆಗ ಅಷ್ಟು ಡಿಮ್ಯಾಂಡ್ ಇತ್ತು. ಅಷ್ಟು ಅದರಲ್ಲಿ ನಮ್ಗಾಗ ಏನೋ ಅದು ಟ್ರೆಂಡ್ ಇತ್ತಾಗ ಲಂಕೇಶ್ ಪತ್ರಿಕೆ 84-85 ಆ ಮಧ್ಯ ಇದರಲ್ಲಿ. ಹಂಗೆ ಯಾವುದೇ ಒಂದು ಪೇಪರ್ ಇರಲಿ, ಒಬ್ಬ ರಾಜಕೀಯ ವ್ಯಕ್ತಿ ಇರಲಿ, ಒಬ್ಬ ಅಧಿಕಾರಿ ಇರಲಿ,
ಒಳ್ಳೆ ಕೆಲಸ ಮಾಡಿದಾಗ ಜನಬೆಂಬಲ ಖಂಡಿತವಾಗ್ಲೂ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಹಾಗೆ ಇಲ್ಲೂ ಕೂಡ ಅಷ್ಟೇ, ಪತ್ರಿಕಾರಂಗದಲ್ಲೂ ಅಷ್ಟೇ ನಾವು ಒಳ್ಳೆ ಕೆಲಸ ಮಾಡಿ. ನನ್ನ ವಿನಂತಿ ಏನಂದ್ರೆ ಆದಷ್ಟು ನಮ್ಮ ಗಡಿಭಾಗ ಹಳ್ಳಿಗಳಿರುವಂತ ಜಾಗ ಬಂದು ಯಾವ್ದಾದ್ರು ಒಬ್ಬ ಬಡವನ ಸಹಾಯ ಆದ್ರೆ ನಿಮ್ಮ ಜೀವನ ಸಾರ್ಥಕ ಆದಂಗೆ. ನಿಮ್ಮ ಮೀಡಿಯಾದಿಂದ ನಮಗೂ ಗೊತ್ತಿರೋ ಕೆಲವು ವಿಚಾರಗಳು, ಯಾರೋ ಪಾಪ ಒಂದು ರೇಷನ್ ಕಾರ್ಡ್ ಇಲ್ಲ, ಒಂದು ಅಲ್ಲಿ ಯಾರೋ ಪ್ಲಾಂಟ್ ಇರೋದಿಲ್ಲ, ಏನೋ ಸಮಸ್ಯೆ, ಅವ್ರದ್ದು ಸಮಸ್ಯೆ ಇರುತ್ತೆ ಪಾಪ. ಅವ್ರು ಬಂದು ನಮ್ಮ ತನಕ ಬರಕ್ಕಾಗಿರಲ್ಲ, ಅಧಿಕಾರಿಗಳ ಕೆಲಸ ಮಾಡ್ಕೊಂಡಿರಲ್ಲ ಅಂತವರ ನಮ್ಮ ಜಯರಾಮ್ ಅವರ ಸೇತುವೆ ಕೆಲಸ ಮಾಡಿದಾಗ ಖಂಡಿತವಾಗ್ಲೂ ಈ ಪ್ರಜಾಪ್ರಭುತ್ವಕ್ಕೆ ಒಳ್ಳೇದಾಗುತ್ತೆ, ಜನರಿಗೆ ಒಳ್ಳೇದಾಗುತ್ತೆ. ಆ ಕೆಲಸ ಶಿವು ಮಾಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ಆತನಿಗೆ ನಾನು ಮಾತನ್ನು ಹೇಳುತ್ತ, ಖಂಡಿತವಾಗ್ಲೂ ಇದರ ಏನು ಈ ಒಂದು ಸ್ಕಂದಗಿರಿವಾಗಿ ಇವತ್ತು ರಿಲೀಸ್ ಮಾಡಿದ್ದೀರಾ, ಖಂಡಿತವಾಗ್ಲೂ ಆ ಭಗವಂತ ನಮ್ಮ ಸಹಕಾರ ಇರುತ್ತೆ. ಯಾವುದೇ ಒಂದು ವಿಚಾರದಲ್ಲೂ ಖಂಡಿತವಾಗ್ಲೂ ನಿಮ್ ಜೊತೆಗಿರ್ತೀವಿ. ಇವತ್ತು ಏನ್ ತಾವು ರಿಲೀಸ್ ಮಾಡಿದ ಆ ಪೇಪರ್ ಇನ್ನಷ್ಟು ಬಡವರಿಗೆ ಒಳ್ಳೆಯ ಕೆಲಸಗಳು ಆಗಲಿ ಅಂತ ನಾನು ಹಾರೈಸಿ ನನ್ನನ್ನು ಬರಮಾಡಿ ಈ ಎರಡೂ ಮಾತನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮದು ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೆ ನಮಿಸಿ ನಾನು ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸೃಷ್ಟಿ ಎಂಟರ್ಪ್ರೈಸಸ್, ವಿಭ್ರಾಂತ್ ಇಂಟೀರಿಯರ್ ಅಂಡ್ ಡಿಸೈನರ್ಸ್, ಈರುಳ್ಳಿ ಬಜಾರ್, ಚೆಳ್ಳೂರು ರಸ್ತೆ, ಚಿಂತಾಮಣಿ. ವೈಬ್ರೆಂಟ್ ಇಂಟೀರಿಯರ್ ಮ್ಯಾನುಫ್ಯಾಕ್ಚರ್ಸ್ ಆಫ್ UPVC ಡೋರ್ಸ್ ಅಂಡ್ ವಿಂಡೋಸ್. ನಮ್ಮಲ್ಲಿ ಕಲರ್ ವಿಂಡೋಸ್, 2 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, 2.5 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, 3 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, ಓಪನಬಲ್ ವಿಂಡೋಸ್, ಓಪನಬಲ್ ಡೋರ್, ವೆಂಟಿಲೇಟರ್ ಮಾಡಿಕೊಡಲಾಗುವುದು. ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ PVC ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು 50ಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು. UPVC ಮತ್ತು ಸಾಫಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ. ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು, ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ. ವಿವರಗಳಿಗೆ 9840388724 ಮತ್ತೊಂದು 7026688076 ಮಗದೊಂದು 9972181140 ಸಂಪರ್ಕಿಸಬಹುದು. ಶುಭ ಶುಕ್ರವಾರದಂದು ಸ್ಕಂದಗಿರಿ ವಾಣಿ ಚಿಕ್ಕಬಳ್ಳಾಪುರ ಮಾಧ್ಯಮ ಕ್ಷೇತ್ರಕ್ಕೆ ಹೊಸದಾಗಿ ಪಾದಾರ್ಪಣೆಯನ್ನು ಮಾಡ್ತಾರೆ. ಇಂಥ ಒಂದು ಶುಭ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಪತ್ರಿಕೆಯಲ್ಲಿದೆ, ನೀವು ನೋಡಬೇಕಾಗುತ್ತೆ. ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಒಬ್ಬ ಅತ್ಯಂತ ನಿರಂತರ ಸಮಾಜ ಸೇವಕರು, ನಿರಂತರ ಶಾಸಕರ ನಂತರ ಬಡವರ ಕಷ್ಟ ಸುಖಗಳಿಗೆ ಸದಾ ಮಾತೃ ಹೃದಯದಿಂದ ಸ್ಪಂದಿಸ್ತಕ್ಕಂಥ ಶಾಸಕರಾದಂಥ ಶ್ರೀಯುತ SN ಸುಬ್ಬಾರೆಡ್ಡಿ ಸರ್ ಅವರು ಈ ಪತ್ರಿಕೆಯ ಲೋಕಾರ್ಪಣೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಅತ್ಯಂತ ತುಂಬ ಹೃದಯದಿಂದ ಕೂಡ ಇದನ್ನು ಹಾರೈಸಿ ಬಂದಿದ್ದಾರೆ. ಅದೇ ರೀತಿ ಇವತ್ತು ವೇದಿಕೆ ಮೇಲೆ ಈ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಮಿತ್ರ ರವಿಕುಮಾರ್ ಅವರು ಉಪಸ್ಥಿತರಿದ್ದಾರೆ. ಈ ಪತ್ರಿಕೆಯನ್ನು ಅತ್ಯಂತ ಯಶಸ್ವಿಯಾಗಿ ತರಬೇಕು ಅಂತೇಳಿ ಸಂಕಲ್ಪವನ್ನು ಕೊಟ್ಟಿರ್ತಕ್ಕಂಥ ಶಿವಕುಮಾರ್ ಅವರು ಮಾಧ್ಯಮ ಕ್ಷೇತ್ರದಲ್ಲಿ ಕಳೆದ 15 ವರ್ಷಗಳಿಂದ ಉತ್ತಮವಾಗಿ ಕೆಲಸ ಮಾಡಿದಂಥ ಶಿವಕುಮಾರ್ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟು ಬಂದಿದ್ದಾರೆ. ಅವರಿಗೂ ಕೂಡ ಶುಭವಾಗಲಿ ಅಂತ ಆಶಿಸ್ತಾ ವೇದಿಕೆ ಮೇಲೆ ಸೇರಿರ್ತಕ್ಕಂಥ ಶ್ರೀಯುತ ಅಮರನಾಥ್ ಅವರು ಮುಗಿಲೆತ್ತರಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೇನೆ. ಸ್ಕಂದಗಿರಿ ನಮ್ಮ ನಂದಿ ಬೆಟ್ಟಕ್ಕಿಂತ ಎತ್ತರವಾಗಿದೆ, ಅತ್ಯಂತ ಹೆಸರನ್ನು ಪಡೆದಿದೆ. ಸ್ಕಂದ ಅಂದರೆ ಸುಬ್ರಹ್ಮಣ್ಯನ ಹೆಸರು ಕೂಡ ಆಗುತ್ತೆ. ಆ ಒಂದು ಒಳ್ಳೆಯ ಪತ್ರಿಕೆ ಒಂದು ಒಳ್ಳೆಯ ಹೆಸರನ್ನು ಇಟ್ಟಿದ್ದಾರೆ ಸ್ಕಂದಗಿರಿ. ಹೆಚ್ಚು ಚಾರಣೆಗಳು ಬರ್ತಾ ಇದ್ದಾರೆ. ಅಂತ ಒಂದು ಮುಗಿಲ ಎತ್ತರಕ್ಕೆ ಸ್ಕಂದಗಿರಿ ಪತ್ರಿಕೆ ಬೆಳೀಲಿ ಎಂದು ನಾನು ತುಂಬ ಹೃದಯದಿಂದ ಆಶಿಸ್ತೇನೆ. ಅತ್ಯಂತ ಯಶಸ್ವಿಯಾಗಿ ಶಿವಕುಮಾರ್ ಅವರು ಪತ್ರಿಕೋದ್ಯಮದ ಏಳು ಬೀಳುಗಳನ್ನು ಎಲ್ಲವನ್ನೂ ಕೂಡ ಕಂಡಿದ್ದಾರೆ.
ಈಗ ನೀವೆಲ್ಲರೂ ಕೂಡ ರವಿಕುಮಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಹೇಳಿದ್ರು, ಪತ್ರಿಕೋದ್ಯಮ ಇವತ್ತು ಕೌಲು ದಾರಿಯಲ್ಲಿದೆ. ಒಂದು ಕಡೆ ಮುದ್ರಣ ಮಾಧ್ಯಮ, ಡಿಜಿಟಲ್ ಮಾಧ್ಯಮ ಮತ್ತು ಟಿವಿ ಮಾಧ್ಯಮಗಳ ಮಧ್ಯೆ ಡಿಜಿಟಲ್ ಮಾಧ್ಯಮ ಹೆಚ್ಚು ಪ್ರಭಾವಶಾಲಿಯಾಗಿ ನಾಗಾಲೋಟದಲ್ಲಿ ಬೆಳೀತಿದೆ. ಇದರ ಮಧ್ಯೆ ಪತ್ರಿಕೆಗಳು ಕೂಡ ಅಸ್ತಿತ್ವವನ್ನು ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಅತ್ಯಂತ ಅವಶ್ಯಕತೆ ಇದೆ. ಇತ್ತೀಚಿನ ದಿನಮಾನಗಳಲ್ಲಿ ಪತ್ರಿಕೆಗಳು ನಡೆಸೋದು ಕೂಡ ಸುಲಭದ ಮಾತಲ್ಲ, ಅತ್ಯಂತ ಕಠಿಣ ಪರಿಶ್ರಮ ಪಡಬೇಕು. ಸುದ್ದಿಗಳು ಇವತ್ತು ಜಿಲ್ಲಾ ಮಟ್ಟದ ಪತ್ರಿಕೆಗಳಿಗೆ ತನ್ನದೇ ಆದಂಥ ಹೆಚ್ಚು ಪ್ರಭಾವ, ಇದಕ್ಕೆ ನಮ್ಮ ರಾಜ್ಯದ ಕೆಲವು ಪತ್ರಿಕೆಗಳು, ಪ್ರಾದೇಶಿಕ ಪತ್ರಿಕೆಗಳು ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿದವೆ, ಹೆಚ್ಚು ಪ್ರಸಾರ ಸಂಖ್ಯೆಯನ್ನು ಕೂಡ ಹೊಂದಿದವೆ. ಆಂದೋಲನ ಆಗ್ಬೋದು, ಪ್ರಜಾಪ್ರಗತಿ ಆಗ್ಬೋದು, ಕೆಲವೊಂದು ಪತ್ರಿಕೆಗಳು ರಾಜ್ಯ ಮಟ್ಟದ ಪತ್ರಿಕೆಗಳನ್ನು ಮೀರಿಸೋ ರೀತಿ ಬೆಳೆದಿದೆ. ಅದರ ಶ್ರಮ ಪಡಬೇಕಾಗ್ತದೆ. ಆ ಒಂದೆಲ್ಲ ಕೂಡ ಹಿನ್ನೆಲೆಯಲ್ಲಿ ಶಿವಕುಮಾರ್ ಅವರು ಇಟ್ಟಿರ್ತಕ್ಕಂಥ ಹೆಜ್ಜೆ ಸುಗಮವಾಗಿ ಅಂತ ಆಶಿಸ್ತಾ, ಬಾಗೇಪಲ್ಲಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ಎನ್ ಸುಬ್ಬಾರೆಡ್ಡಿ ಸರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಂಘದ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಜಯರಾಮಣ್ಣವರೇ, ನಮ್ಮ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರವಿಕುಮಾರ್ ಅವರೇ, ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ವಾರ್ತಾಧಿಕಾರಿಗಳಾಗಿರ್ತಕ್ಕಂಥ ಎಂ ಆರ್ ಮಂಜುನಾಥ್ ಅವರೇ, ಅದೇ ರೀತಿಯಾಗಿ ನಮ್ಮ ಸಂಘದ ಹಿರಿಯರಾಗಿರ್ತಕ್ಕಂಥ ಎಂ ವೆಂಕಟೇಶಣ್ಣವರೇ, ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ವಿ ಕೃಷ್ಣಪ್ಪ ಅವರೇ, ಚೀಮು ನಿರ್ದೇಶಕರಾಗಿರ್ತಕ್ಕಂಥ ಆದಿನಾರಾಯಣ ರೆಡ್ಡಿ ಅವರೇ, ಮತ್ತೆ ವಕೀಲರಾಗಿರ್ತಕ್ಕಂಥ ನಾರಾಯಣ ಅವರೇ, ಈ ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ವಿಶೇಷವಾದಂತಹ ಒಂದು ತಮ್ಮದೇ ಆದಂತಹ ಆಲೋಚನೆಗಳೊಂದಿಗೆ ಸ್ಕಂದಗಿರಿ ವಾಣಿಯನ್ನ ದಿನಪತ್ರಿಕೆಯನ್ನ ತರಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಲೋಕಾರ್ಪಣಾ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಆತ್ಮೀಯ ಸಂಗೀತರಾಗಿರ್ತಕ್ಕಂಥರು, ಸಂಪಾದಕರು ಆಗಿರ್ತಕ್ಕಂಥ ಕೆ ಶಿವಕುಮಾರ್ ಅವರೇ, ನನ್ನ ಜೊತೆ ವೇದಿಕೆ ಹಂಚಿಕೊಂಡಿರ್ತಕ್ಕಂಥ ಮಲ್ಲಪ್ಪ ಅವರೇ, ಮತ್ತೆ ಬಾಗೇಪಲ್ಲಿ ತಾಲೂಕು ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಎಂ ಕೃಷ್ಣಾರೆಡ್ಡಿ ಸರ್. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ನಮಸ್ಕಾರ ಚಿಂತಾಮಣಿ. ಆಫ್ಟರ್ PUC ಡಿಗ್ರಿ ಇಸ್ ದಿ ಟೈಮ್ ಟು ಡಿಫೈನ್ ಯುವರ್ ಲೈಫ್. ಹೌದು, ಡಿಗ್ರಿ ಅಂದ್ರೆ ಕೇವಲ ಸರ್ಟಿಫಿಕೇಟ್ ಅಲ್ಲ, ನಿಮ್ಮ ಭವಿಷ್ಯವನ್ನ ನಿರ್ಮಿಸುವ ಸುವರ್ಣ ಸಮಯ. ಚಿಂತಾಮಣಿಯ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ 2026-27ರ ಡಿಗ್ರಿ ಅಡ್ಮಿಷನ್ಸ್ ಓಪನ್ ಆಗಿದೆ. ಇಲ್ಲಿ ಕೇವಲ ಡಿಗ್ರಿ ಮಾತ್ರವಲ್ಲ, ಕಾಲೇಜು ಶಿಕ್ಷಣದ ಜೊತೆಗೆ IAS, KAS, CA ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಬೆಸ್ಟ್ ಪ್ರೊಫೆಷನಲ್ ಕೋಚಿಂಗ್ ನೀಡಲಾಗುತ್ತೆ. ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಕೇವಲ ಡಿಗ್ರಿ ಸರ್ಟಿಫಿಕೇಟ್ಗಾಗಿ ಓದಬೇಡಿ, ನಿಮ್ಮ ಯಶಸ್ಸಿನ ಜೀವನಕ್ಕಾಗಿ ಓದಿ. ಎಂದೇ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ ನಿಮ್ಮ ಸೀಟನ್ನ ಖಾತ್ರಿಪಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕರೆ ಮಾಡಿ. ಧನ್ಯವಾದ. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 636351505063ಗೆ ಸಂಪರ್ಕಿಸಬಹುದು.